ಈ ಐಡಿಯಾ ಹೇಗೆ ಬರ್ತದೆ ಎಂಬುದೊಂದು ಕುತೂಹಲ. ಕಾರ್ಟೂನಿಸ್ಟ್‌ಗಳ ಬಹುತೇಕ ಉತ್ತರ ನನಗೆ ಮಾಡಿದ್ರು. ಅದರಲ್ಲಿ ಜೋ ಸಾಬು ಅಂತ ಒಬ್ಬರು, ಅವರ ಚಿತ್ರ ಪ್ರಿಂಟ್ ಆದಮೇಲೆ ಎಡಿಟರ್ ನೋಡ್ತಾ ಇದ್ದಾರೆ. ಪ್ರಶ್ನೆ, ಐಡಿಯಾ ಹೇಗೆ ಬರ್ತದೆ ಅಂತ. ನಮ್ಮ ವ್ಯಂಗ್ಯಚಿತ್ರಗಳನ್ನು ನೋಡುವಾಗ ನಮ್ಮ ಎಲ್ಲರೂ ಒಂದೇ ಒಂದು ಪ್ರಶ್ನೆ, ಕುತೂಹಲ. ಈ ವ್ಯಂಗ್ಯಚಿತ್ರಗಾರರಿಗೆ ಐಡಿಯಾ ಹೇಗೆ ಬರ್ತದೆ, ಈ ಐಡಿಯಾ ಹೇಗೆ ಬರ್ತದೆ ಎಂಬುದೊಂದು ಕುತೂಹಲ. ಇದು ಸಾಮಾನ್ಯವಾಗಿ ಪ್ರೇಕ್ಷಕರಿಗೆ, ಇಂಟರ್ವ್ಯೂ ಮಾಡೋರಿಗೆ, ಹೊಸ ಕಾರ್ಟೂನಿಸ್ಟ್ಗಳಿಗೆ, ಎಡಿಟರ್ಗಳಿಗೆ, ಮುಖ್ಯವಾಗಿ ನಿಮಗೆ, ಅಂದರೆ ನಿಮ್ಗೆ ಹಲವಾರು ಕಾರ್ಟೂನಿಸ್ಟ್ ಆಗಬೇಕು ಅಂತ ಹಂಬಲ ಇದ್ದವರಿಗೆ, ಆರ್ಟಿಸ್ಟ್ ನಾನು ಚಿತ್ರ ಕಲ್ತಿದ್ದೇನಾ, ನೀವು ಬರೇ ಚಿತ್ರ ಕಲಿಸಿದ್ರಾಯ್ತಾ, ನನಗೆ ಐಡಿಯಾ ಬರೋದು ಹೇಗೆ ಅಂತ ಕಲಿಸಿ ಅಂತ ಕೇಳ್ತೀರಿ. ಅಂಥವರಿಗೆ ನೀವು ಈ ಪ್ರಶ್ನೆಯನ್ನು ಕೇಳ್ಬೋದು. ಆದರೆ ತಿಳಿಯಿರಿ, ನಿಮಗೆ ಕಾರ್ಟೂನಿಸ್ಟಿಗೆ ನನಗೊಂದು ಐಡಿಯಾ ಇದೆ, ನೀವೊಂದು ಕಾರ್ಟೂನಿಸ್ಟ್ ಹತ್ರ ಹೋಗಿ ನನಗೆ ನೀವು ಈ ರೀತಿ ಚಿತ್ರ ಬರೀರಿ ಅಂತ ಹೇಳಿದರೆ ಕಾರ್ಟೂನಿಸ್ಟ್ಗಳು ಲೈಕ್ ಮಾಡೋದಿಲ್ಲ. ಅವರು ನಿಮ್ಮಿಂದ ಕೇಳೋದನ್ನು ಇಷ್ಟಪಡೋದಿಲ್ಲ. ಇನ್ನೊಬ್ಬರ ಐಡಿಯಾಗೆ ಚಿತ್ರ ಮಾಡುವುದನ್ನು ತಳ್ಳಿ ಹಾಕ್ತಾರೆ. ಏಕೆ? ಕಾರಣಗಳು 4 ಪ್ರಮುಖ ಕಾರಣಗಳು. ಒಂದು, ಅವರ ಪ್ರಕಾರ ಒಂದು ಕಾರ್ಟೂನ್ ಎಂಬುದು ಒಂದು ಫುಲ್ ಪ್ರಾಡಕ್ಟ್. ಐಡಿಯಾ ನಂದೇ, ಕಾನ್ಸೆಪ್ಟು ನಂದೇ, ಡ್ರಾಯಿಂಗು ನಂದೇ, ಎಲ್ಲ ನಂದೇ. ಅದರ ಮುಖ್ಯವಾಗಿ ಐಡಿಯಾ ಹೇಗಿರಬೇಕು, ಅದನ್ನು ಹೇಗೆ ಪ್ರೆಸೆಂಟ್ ಮಾಡಿದ್ದೇನೆ, ಆ ಡ್ರಾಯಿಂಗ್ ಎಲ್ಲ 3 ನಂದೇ. ಇದರಲ್ಲಿ ಐಡಿಯಾ ನೀವು ಕಾನ್ಸೆಪ್ಟ್ ಮಾಡೋದಾದರೆ ಅದು ಸರಿಯಾಗೋದಿಲ್ಲ ಎಂಬುದು ಹಲವಾರು ಅಥವಾ ಬಹುತೇಕ ಮತ್ತು ಎಲ್ಲ ವ್ಯಂಗ್ಯಚಿತ್ರಗಾರರ ಒಂದು ಅಭಿಪ್ರಾಯ. ಎಲ್ಲವೂ ನನ್ನದೇ, ನಾನೇ ಜವಾಬ್ದಾರಿ, ನಾನು ಫುಲ್ ರೆಸ್ಪಾನ್ಸಿಬಿಲಿಟಿ. ನೀವು ಈ ರೀತಿ ಮಾಡಿ ಅಂತ ಹೇಳಿದರೆ ಅದು ಬಾಸಿಸಮ್ ಆಗುತ್ತೆ. ಈ ರೀತಿ ಬಿಡು, ಇದನ್ನೇ ತೋರಿಸು, ಅದು ಕಾರ್ಟೂನ್ ಅಲ್ಲ, ಅದು ಕಮಾಂಡ್ ಅನ್ನುವ ಭಾವನೆ ವ್ಯಂಗ್ಯಚಿತ್ರಗಾರರಲ್ಲಿ ಇದೆ. ನಾನು ಇದಕ್ಕೆ ರೆಸ್ಪಾನ್ಸಿಬಲ್, ನಿಮ್ಗೆ ಯಾಕೆ ತಲೆ ಬಿಸಿ, ನಾನು ಮಾಡಿಕೊಳ್ತೇನೆ, ಈಗ ಮಾಡಿದರೆ ಈಗ ಜನ ಲೈಕ್ ಮಾಡ್ತಾರೆ ಎಂಬುದು ನಮಗೆ ಗೊತ್ತಿದೆ ಎಂಬುದು ಕಾರ್ಟೂನಿಸ್ಟ್ಗಳ ಒಂದು ಪ್ರಥಮ ಅಭಿಪ್ರಾಯ. ಸಾಮಾಜಿಕ ಪ್ರತಿಕ್ರಿಯೆ, ವೈಯಕ್ತಿಕ ಬೇರೆ ಬೇರೆ ಹಸ್ತಕ್ಷೇಪ ಬೇಡ ಅನ್ನೋದು ಪ್ರಶ್ನೆ. ಮತ್ತೆ ಕಾರ್ಟೂನಿಸ್ಟ್ಗಳಿಗೇನು ಐಡಿಯಾ ಬರ ಇಲ್ಲ. ಯಾಕೆಂದರೆ ಆರ್ ಕೆ ಲಕ್ಷ್ಮಣೇ ಒಂದು ಕಡೆ ಹೇಳಿದ್ದಾರೆ, ನನಗೆ ದೊಡ್ಡ ಒಂದು ಕಾರ್ಟೂನ್ಸ್ಗಳಿಗೆ ಐಡಿಯಾ ಕೊಡುವ ದೊಡ್ಡ ಒಂದು ಫ್ಯಾಕ್ಟ್ರಿ ನಮ್ಮಲ್ಲಿದೆ, ನೀವು ಯಾಕೆ ಚಿಂತೆ ಮಾಡ್ತೀರಿ, ಆ ಫ್ಯಾಕ್ಟ್ರಿ ಹೆಸರು ಗೌರ್ಮೆಂಟ್ ಆಫ್ ಇಂಡಿಯಾ. ಆದರೂ ಜನರಿಗೆ ಯಾವ್ದಾವ ಕಾರ್ಟೂನಿಸ್ಟನ್ನು ಇಂಟರ್ವ್ಯೂ ಮಾಡುವಾಗ ಸಾಮಾನ್ಯ ಕೇಳೋ ಪ್ರಶ್ನೆ, ನಿಮ್ಗೆ ಐಡಿಯಾ ಹೇಗೆ ಬರ್ತದೆ ಅಂತ. ಅದಕ್ಕೆ ಕಾರ್ಟೂನಿಸ್ಟ್ಗಳ ಬಹುತೇಕ ಉತ್ತರ ನನಗೂ ಗೊತ್ತಿಲ್ಲ, ಬಂದಿತ್ತು ಮರೆತು ಬಿಟ್ಟೆ ಅಂತ ಹೇಳ್ತಾರೆ. ಇದು ನಾಟಕ ಅಲ್ಲ, ಅದು ನಿಜ. ಯಾಕೆಂದರೆ ನೀವು ಒಂದು ಕಾರು ಡ್ರೈವಿಂಗ್ ಮಾಡುವಾಗ ನೀವು ಗೇರ್ ಭರಿಸ್ತೀರಿ, ತಿರುಗಿಸ್ತೀರಿ, ಹಾರ್ನ್ ಹಾಕ್ತೀರಿ, ಹೀಗೆಲ್ಲ ಮಾಡುವಾಗ ಹಲವಾರು ಪ್ರಕ್ರಿಯೆಗಳನ್ನು ನೀವು ಮಾಡ್ತೀರಿ. ಅದಕ್ಕೆ ನಿಮಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ಹಾಗೆ ಸಹ ಒಬ್ಬ ಕಾರ್ಟೂನಿಸ್ಟಿಗೂ ಇದೊಂದು ಪ್ರಕ್ರಿಯೆ. ಈಗ ನೀವು ಆರ್ಟಿಸ್ಟ್ ಹೋಗಿ ಕಾರ್ಟೂನ್ ಎಡಿಟರ್ ಬಂದು ನಾನು ಸ್ಟೇರಿಂಗ್ ತಿರುಗಿಸ್ತೇನೆ, ನೀವು ಬರೀ ಹಾರ್ನ್ ಹಾಕು ಅಂತ ಹೇಳಿದರೆ ಅವ್ರು ಲೈಕ್ ಕೊಡೋದಿಲ್ಲ. ಅದು ಅವನಿಗೂ ತೊಂದರೆ, ಪತ್ರಿಕೆಗೂ ತೊಂದರೆ, ಎಡಿಟರ್ಗೂ ತೊಂದರೆ. ಕಾರ್ಟೂನಿಸ್ಟ್ನ ಮನಸ್ಥಿತಿ, ಇದು ನನ್ನ ಕೆಲಸ, ಇದು ನನ್ನ ಜವಾಬ್ದಾರಿ, ಬೇರೆ ಯಾರೂ ಹಸ್ತಕ್ಷೇಪ ಮಾಡಬೇಡ. ಅದು ಅವರಿಗೆ ಬೇಕಾಗಿರೋದು ನಿಜವಾಗಿ ಸ್ವಾತಂತ್ರ್ಯ. ನೀವು ಕಾರ್ ಡ್ರೈವರ್ ಹತ್ರ ನೀವು ಹತ್ರ ಹೆಚ್ಚು ಕಿರಿಕಿರಿ ಮಾಡಿದರೆ ನಿಮಗೆ ತೊಂದರೆ. ಅವನಿಗೆ ಗೊತ್ತಿದೆ, ಅವನ ದಾರಿ ಅವನು ಹೋಗ್ತಾನೆ. ಹಾಗೆ ಕಾರ್ಟೂನಿಸ್ಟಿಗೆ ನೀವು ಮುಕ್ತವಾಗಿ ಬಿಡಬೇಕು ಅಂತ ಅವ್ರು ಬಯಸ್ತಾರೆ. ಅವ್ರಿಗೆ ಬೇಕಾಗಿರೋ ಸ್ವಾತಂತ್ರ್ಯ. ನೀವು ನಿಧಾನ ಹೋಗಿ, ಫಾಸ್ಟ್ ಹೋಗಿ, ಇದು ಹೋಗಿ, ಹಾಗೆ ಹೋಗ್ಬೇಡಿ ಅಂತ ಹೇಳಿದ್ರೆ ಕಿರಿಕಿರಿ ಆಗುತ್ತೆ. ಅವ್ರಿಗೆ ಗೊತ್ತಿದೆ ಅಂತ ಅವರ ತಿಳುವಳಿಕೆ. ಆದರೆ ಎಡಿಟರು, ಅಲ್ಲಿ ಮುಖ್ಯವಾಗಿ ಹಣ ಸಂಬಳ ಕೊಡುವ ಎಡಿಟರ್ಗಳಿಗೆ ತಾವೇ ಮುಖ್ಯ ಅಂತ ತಿಳ್ಕೊಂಡು, ನಾನೇ ಜವಾಬ್ದಾರಿ ಅಂತ ತಿಳ್ಕೊಂಡ್ರೆ ಅವರು, ಅದಕ್ಕೆ ನಮ್ಮ ಹಲವಾರು ವ್ಯಂಗ್ಯಚಿತ್ರಗಾರರಿಗೆ ಅವರು ಒಂದು ಪುಣ್ಯ ಅಂತ ತಿಳ್ಕೊಳ್ತಾರೆ, ಒಳ್ಳೆ ಎಡಿಟರ್ ಸಿಕ್ಕೋದು. ಒಳ್ಳೆ ಎಡಿಟರ್ ಇಲ್ಲದಿದ್ದರೆ ವ್ಯಂಗ್ಯಚಿತ್ರಗಾರನಿಗೆ ನನಗೆ ಇಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ, ಒಳ್ಳೆ ವ್ಯಂಗ್ಯಚಿತ್ರಗಳು ಬರುವುದಿಲ್ಲ. ಅದಕ್ಕೆ ಎಡಿಟರ್ನ ಕಂಟ್ರಿಬ್ಯೂಷನ್ ತುಂಬ ಇರ್ತದೆ ಐಡಿಯಾಗಳ ಇದರಲ್ಲಿ. ಅದರಲ್ಲಿ ಅವರಿಗೆ ಐಡಿಯಾ ಬೇಡ, ಅವರಿಗೆ ಮುಕ್ತತೆ ಬೇಕು ನೋಡಿ. ಅದಕ್ಕೆ ವಿಟಿ ವರ್ಲ್ಡ್ ಅಂತ ಒಂದು ಅಮೇರಿಕದಿಂದ ಒಂದು ಪತ್ರಿಕೆ ಬರ್ತಾ ಇತ್ತು. ಅವರು 1993 ತಿಳ್ಕೊಂಡಿದ್ದೇನೆ,
ಅವರು ಒಂದು ಇಂಟರ್ವ್ಯೂ ಮಾಡಿದ್ರು. ಅದರಲ್ಲಿ ಜೋ ಸಾಬು ಅಂತ ಒಬ್ಬರು ಎಡಿಟರು, ಅವ್ರು 46 ದೇಶದಲ್ಲಿ ಕಾರ್ಟೂನಿಸ್ಟ್ಗಳ ಪ್ರತಿನಿಧಿಗಳಿದ್ದರು. ಅಲ್ಲಿ ಅವರು ಜೋ ಸಾಬು ಅಂತ ಅವರು ಒಂದು ಸರ್ವೆ ಮಾಡಿದರು, ನಿಮ್ಮ ವ್ಯಂಗ್ಯ ಚಿತ್ರಗಾರರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು. ಅವರು ನಮ್ಮ ಬೆಂಗಳೂರಿಗೂ ಬಂದಿದ್ದರು. ನಾವು ಸುಧಾ ಪತ್ರಿಕೆಯಲ್ಲಿ ಅವರನ್ನು ಇಂಟರ್ವ್ಯೂ ಮಾಡಿದ್ದೆ. ನಮ್ಮ ವಾರವಾಂಸ ಅವರು ಪತ್ರಿಕೆಯನ್ನು ಗಮನಿಸಿದ್ದಾರೆ. ಸರ್ವೆಯಲ್ಲಿ ಕಾರ್ಟೂನಿಸ್ಟ್ಗಳ ಒಟ್ಟು ಅಭಿಪ್ರಾಯ, ಎಡಿಟರ್ಗಳಿಗೆ ಕಾರ್ಟೂನ್ ಅರ್ಥವಾಗೋಲ್ಲ, ಹಾಸ್ಯ ಸಂವೇದನೆ ಇಲ್ಲ, ಕಾರ್ಟೂನ್ ಜ್ಞಾನ ಇಲ್ಲ, ಅವರು ಇರ್ರೆಸ್ಪಾನ್ಸಿಬಲ್ ಅಂತ ಅವ್ರು ಹೇಳ್ತಾರೆ. 46 ದೇಶ ಅಂದರೆ ಆಧುನಿಕ ಕಾಲದ ಬದಲಾವಣೆ. ಇಂದಿನ ಎಡಿಟರ್ಗಳು ಅವರಿಗೂ ಸಾಕಾಗಿದೆ, 2-3 ಕಾರ್ಟೂನ್ ಬರೀರಿ ಅಂತ ಹೇಳ್ತಾರೆ, ಒಂದನ್ನು ಆಯ್ಕೆ ಮಾಡ್ತಾರೆ ಮತ್ತು ಇಲಸ್ಟ್ರೇಷನ್ಸ್ ಕೆಲಸಗಳನ್ನು ಅವ್ರಿಗೆ ಕೊಡ್ತಾರೆ. ಈಗ ಬಹುತೇಕವಾಗಿ ಸಂಪಾದಿಗೆ ಕಾರ್ಟೂನಿಸ್ಟ್ಗಳೇ ಇಲ್ಲ. ಇದಕ್ಕೆ ಮುಖ್ಯವಾಗಿ ಅದಕ್ಕೆ ಮ್ಯಾನೇಜ್ಮೆಂಟಿನ ಪ್ರಶ್ನೆ. ಒಂದು ಚಿಕ್ಕ ಕಾರ್ಟೂನ್ ಬರೀತಾರೆ, ಉಳಿದಿನ ಏನು ಕೆಲಸ ಮಾಡ್ತಾರೆ, ಅವ್ರಿಗೆ ಏನಾದ್ರು ಕೆಲಸ ಕೊಡಿತ್ತು, ಅದ ಕಾರಣ ಇಲಸ್ಟ್ರೇಷನ್ಸ್ಗಳು ಇಂಥ ಕೆಲಸಗಳನ್ನು ಸಹ ಮಾಡಿಸ್ತಾ ಇದ್ದಾರೆ. ಆದರೆ ಹಿಂದಿನ ಕಾಲದಲ್ಲಿ ಅಥವಾ ಹಿಂದೆ ಸಂಪಾದಕಿ ವ್ಯಂಗ್ಯಚಿತ್ರ ಇರುವಾಗ ಆರ್.ಕೆ. ಲಕ್ಷ್ಮಣರ ಚಿತ್ರಗಳನ್ನು ಅವರ ಚಿತ್ರ ಪ್ರಿಂಟ್ ಆದ ಮೇಲೆ ಎಡಿಟರ್ ನೋಡ್ತಾ ಇದ್ರು. ಅಂದರೆ ಐಡಿಯಾಗಳನ್ನು ಯಾರಿಂದಲೂ ನಮ್ಮ ಕಾರ್ಟೂನಿಸ್ಟ್ಗಳು ಬಯಸುವುದಿಲ್ಲ, ಎಡಿಟರ್ಗಳು ಕೊಡುವುದಿಲ್ಲ ಎಂಬುದನ್ನು ಪುಷ್ಟೀಕರಿಸಲಿಕ್ಕೋಸ್ಕರ ನಾನು ಇಷ್ಟು ಮಾತುಗಳನ್ನು ಹೇಳಿದೆ. ಹಾಗಾದರೆ ನೀವು ಕಾರ್ಟೂನಿಸ್ಟ್ ಆಗಬೇಕು ಅಂತಿದ್ರೆ ಹಾಗಾದ್ರೆ ನೀನು ಕಾರ್ಟೂನ್ ಹೇಗೆ ಬರ್ತದೆ ಅಂತ ಹೇಳಪ್ಪ, ಈಗೆಲ್ಲ ಕತೆ ಹೇಳಿದರೆ ಏನು ಪ್ರಯೋಜನ ಅಂತ ನೀವು ಹೇಳ್ತೀರಿ. ಆದರೆ ಮುಖ್ಯವಾಗಿ ಬಿ.ವಿ. ರಾಮಮೂರ್ತಿ ಅವರು ಹೇಳ್ತೀನಿ, ನೀವು ಕಾರ್ಟೂನ್ ಚಿತ್ರ ಬರೀಲಿಕ್ಕೆ ಒಂದು ಕಾನ್ಫಿಡೆನ್ಸ್ ಬಂದರೆ ಐಡಿಯಾ ತನ್ನಷ್ಟಕ್ಕೆ ಬರ್ತದೆ ಅಂತ. ಇದು ಪಾರ್ಟ್ ಆಫ್ ಪಾರ್ಸೆಲ್ ಆಫ್ ಡ್ರಾಯಿಂಗ್. ವಾಸ್ತವವಾಗಿ ಅವರು ಹೆಚ್ಚು ಓದುತ್ತಾರೆ, ಸುದ್ದಿ ಲೇಖನ, ಕಾಲಮ್ಮು, ಜನರ ಚರ್ಚೆ, ಸಾಮಾಜಿಕ ನಡವಳಿಕೆ, ಇದನ್ನೆಲ್ಲ ಅವರು ಗಮನಿಸ್ತಾ ಇರ್ತಾರೆ. ಅವರು ಇತರ ಕಾರ್ಟೂನಿಸ್ಟ್ ಪ್ರೇರಣೆಗೊಂಡವರು. ಅವರು ಉಳಿದ ವ್ಯಂಗ್ಯ ಚಿತ್ರಗಾರರು ಹಿಂದಿನ ಕಾಲದಲ್ಲಿ ಅದೇ ಸನ್ನಿವೇಶ ಯಾವ ರೀತಿ ಬರ್ತಿದ್ದಾರೆ, ಉಳಿದ ಸಮಕಾಲೀನರು ಹೇಗೆ ಬರ್ತಿದ್ದಾರೆ, ಸಾರ್ವಜನಿಕ ನಡವಳಿಕೆ ಹೇಗಿದೆ, ಸಿನಿಮಾ, ಚಲನಚಿತ್ರ ಎಲ್ಲವನ್ನು ಅವ್ರು ಗಮನಿಸ್ತಾ ಇರ್ತಾರೆ. ಅವ್ರಿಗೆ ಅದರಿಂದ ಪ್ರೇರಣೆ ಪಡೆದಿರ್ತಾರೆ. ನಾವು ಇತ್ತೀಚಿನ ರವಿ ನಾಡಿಗ್ ಅವರ ಮಗನ ಹತ್ರ, ಎಸ್.ಕೆ. ನಾಡಿಗ್ ಅವ್ರ ಹತ್ರ ಮಾಡಿದಾಗ ಅವ್ರು ಪ್ರತಿದಿನ ಬೆಳಿಗ್ಗೆ ಒಂದು ವಾಕಿಂಗ್ ಹೋಗ್ತಾ ಇದ್ರು. ಅದರ ಮುಖ್ಯ ಉದ್ದೇಶ ಜನರ ಹತ್ರ ಮಾತನಾಡಿ ಐಡಿಯಾ ಪಡುವುದೇ ಆಗಿತ್ತು ಅಂತ ರವಿ ನಾಡಿಗ್ ಹೇಳಿದ್ರು. ನಿಯಮಿತ ಐಡಿಯಾ ಹೇಗೆ, ಸರಿಯಾದ ಪ್ರೇರಣಾದಾಯಕ ಕಾರ್ಟೂನಿಸ್ಟ್ ಆಯ್ಕೆ, ಮಾನಸಿಕ ತರಬೇತಿ. ಅವರ ಮನಸ್ಸು ಅದಕ್ಕೆ ಪ್ರೋಗ್ರಾಮ್ ಆಗಿರ್ತದೆ. ಕಾರ್ಟೂನಿಸ್ಟ್ಗಳಿಗೆ ಐಡಿಯಾ ಬೇಡ, ಅವರಿಗೆ ಬೇಕಾಗಿರೋದು ಫ್ರೀಡಮ್. ಅವ್ರದ್ದು ಬದುಕು, ಅನುಭವ ಮತ್ತು ಸಂವೇದನೆ. ತಾತ್ಪರ್ಯ, ಕಾರ್ಟೂನಿಸ್ಟ್ಗಳಿಗೆ ಐಡಿಯಾ ಕೊರತೆ ಇಲ್ಲ. ಆದರೆ ಈಗ ChatGPT ಅಂತ AI ಟೂಲ್ಸ್ಗಳು ನಿಮಗೆ ಇಂಥ ಸನ್ನಿವೇಶದಲ್ಲಿ ಎಂಥ ಐಡಿಯಾ ಬೇಕು ಅಂತ ಹೇಳಿದ್ರೆ ಅದು ಸಹ ಕೊಡ್ತದೆ, ಅದು ಹಿಂದಿನ ಕಂಟೆಂಟ್ ಕೊಡ್ತದೆ. ಆದರೆ ನೀವು ಒಂದು ನಮ್ಮ ಕಾಮಿಕ್ ಸ್ಟ್ರಿಪ್ಸ್ನಲ್ಲಿ ಮಾತ್ರ ದೊಡ್ಡ ಕೆಲಸ ಇದೆ ಚಿತ್ರ ಬರೆಯುವಂಥದ್ದು. ಅದು ಐಡಿಯಾ ಕೊಡೋರು ಒಬ್ರು ಇರ್ತಾರೆ, ಚಿತ್ರ ಬರೆಯೋರು ಒಂದಿರ್ತಾರೆ, ಸಾಮಾನ್ಯವಾಗಿ ಆಗಿರ್ತದೆ. ಆದರೆ ನೀವು ಎಡಿಟೋರಿಯಲ್ ಕಾರ್ಟೂನು, ಗ್ಯಾಗು ಅಥವಾ ಪಾಕೆಟ್ ಕಾರ್ಟೂನ್ಗಳೆಲ್ಲ ಐಡಿಯಾ ಒಬ್ರು, ಚಿತ್ರ ಒಬ್ರು ಅಂತ ನಾನಂತೂ ನೋಡಿಲ್ಲ. ಆದರೂ ನಿಮ್ಮ ಕಾರ್ಟೂನಿಸ್ಟ್ ಆಗಬೇಕು ಅಂತ ಬಯಸಿದ ನಿಮಗೆ ಉಳಿಯುವ ಮತ್ತು ಕೊಟ್ಟ ಕಡೆಯ ಪ್ರಶ್ನೆ, ಐಡಿಯಾ ಹೇಗೆ ಬರ್ತದೆ. ಅದಕ್ಕಾಗಿ ನಿಮಗಾಗಿ ಹೆಲ್ಪ್ ಮಾಡಲಿಕ್ಕೆ ಹಲವಾರು ತಜ್ಞರು ಅವರ ಪ್ರಖ್ಯಾತರ ಕಾರ್ಟೂನ್ಗಳನ್ನು ವಿಂಗಡಿಸಿದ್ದಾರೆ. ಅವುಗಳಲ್ಲಿ ಯಾವುದು ಇರಬಹುದು ಎಂಬುದನ್ನು ನೀವು ಊಹಿಸಲಿಕ್ಕೆ ಸಾಧ್ಯ ಇದೆಯಾ? ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಅದನ್ನು ವಿಶ್ಲೇಷಿಸೋಣ. ಮುಂದಿನ ಸಂಚಿಕೆಯಲ್ಲಿ ಈ ಬಗ್ಗೆ ಅರಿವನ್ನು ತಿಳಿದುಕೊಳ್ಳೋಣ.